ದಾಮೋದರ್ ದಾಸ್ ಮೋದಿ ಸರ್ಕಾರಕ್ಕೆ ಜನರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಕೇಂದ್ರದ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಜನರು ಹೇಗಾದ್ರೂ ಹಾಳಾಗಿ ಹೋಗಲಿ, ಮೋದಿ ಸರ್ಕಾರಕ್ಕೆ ಜನರ ಮೇಲೆ ಸ್ವಲ್ಪನೂ ಕಾಳಜಿ ಇಲ್ಲ ಹೇಳಿದ್ಯಾರು? ಸಿದ್ದರಾಮಯ್ಯರ ಸುಪುತ್ರ ಯತೀಂದ್ರ ಸಿದ್ದರಾಮಯ್ಯ. ಜನ ಹೇಗಾದ್ರೂ ಹಾಳಾಗ್ಲಿ ಎಂದು ಬೆಲೆ ಏರಿಸಿದ್ದಾರೆ. ದರ ಏರಿಕೆಯಿಂದ ಜನತೆಗೆ ಭಾರಿ ಹೊರೆ ಆಗುತ್ತದೆ, ಆರ್ಥಿಕತೆಗೂ ಹೊಡೆತ ಬೀಳುತ್ತದೆ ಎಂದ ಯತೀಂದ್ರ, ಜನರ ಕಷ್ಟಗಳಿಗೆ ಸ್ಪಂದಿಸುವವನು ನಮ್ಮನ್ನಾಳಬೇಕು. ನೋಡಿ, ಭಾರತ ಅಂದ್ರೆ ಬರೀ ಟನ್ಗಟ್ಲೆ ಮಣ್ಣಲ್ಲ, ಭಾರತ ಅಂದ್ರೆ ಬದುಕು, ಭಾರತ ಅಂದ್ರೆ ಜೀವನ. ದರ ಏರಿಕೆಯಿಂದ ಜನತೆಗೆ ಭಾರಿ ಹೊರೆ ಆಗುತ್ತದೆ, ಆರ್ಥಿಕತೆಗೂ ಹೊಡೆತ ಬೀಳುತ್ತದೆ ಎಂದ ಮಂತ್ರಿ ಯತೀಂದ್ರ ಮಾತನಾಡಿದರೆ ಕೇಳಿಸ್ಕೊಳ್ಳಿ. ಬಿಜೆಪಿ ಅವರು ಯಾವಾಗ್ಲೂ ಕೂಡ ಜನವಿರೋಧಿ ನೀತಿಯನ್ನ ಅನ್ನಿಸ್ಕೊಟ್ಟು ಯಾವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿ ಇದ್ದಾಗ್ಲೂ ಕೂಡ ಜನರಿಗೆ ಬೆನಿಫಿಟ್ ನ ಪಾಸ್ ಆನ್ ಮಾಡ್ಲಿಲ್ಲ. ಆಗ್ಲೂ ಕೂಡ ಪೆಟ್ರೋಲ್ ಬೆಲೆ, ಡೀಸೆಲ್ ನ ಜಾಸ್ತಿ ಮಾಡಿದ್ರು. ಈಗ ಇಂಟರ್ನ್ಯಾಷನಲ್ ಲೆವೆಲ್ ಕಚ್ಚಾ ತೈಲದ ಬೆಲೆ ಜಾಸ್ತಿ ಆಗಿ ಅನಿವಾರ್ಯವಾಗಿ ಜಾಸ್ತಿ ಮಾಡಿದ್ದಾರೆ. ಆದ್ರೆ ಅವಾಗ ಜನಕ್ಕೆ ಬೆಲೆ ಕಮ್ಮಿ ಮಾಡಿದ್ರೆ ಅವ್ರು ಹೊರೆ ಆಗ್ತಿರ್ಲಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನಾವು ಬಾಂಡ್ಗಳನ್ನೆಲ್ಲ ಖರೀದಿ ಮಾಡಿ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳಿ ಪೆಟ್ರೋಲ್ ಡೀಸೆಲ್ ಬೆಲೆ ಕಮ್ಮಿ ಮಾಡಿದ್ವಿ. ಆದ್ರೆ ಮೋದಿ ಅವ್ರ ಸರ್ಕಾರ ಜನರ ಬಗ್ಗೆ ಒಂದಿಷ್ಟು ಕಿಂಚಿತ್ತು ಯೋಚನೆ ಇಲ್ಲದೆ, ಕಾಳಜಿ ಇಲ್ಲದೆ, ಜನ ಹೇಗಾದ್ರೂ ಹಾಳಾಗೋಗ್ಲಿ ಅಂತ ಹೇಳಿ ಬೆಲೆ ಜಾಸ್ತಿ ಮಾಡಿದ್ದಾರೆ. ಬಟ್ ಇದರಿಂದ ಜನಕ್ಕೆ ಹೊರೆ ಆಗುತ್ತೆ, ಮತ್ತೆ ಇದ್ರ ಮೇಲೆ ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಕೂಡ ಆಗುತ್ತೆ, ಆರ್ಥಿಕ ವ್ಯವಸ್ಥೆ ಕೂಡ ಪರಿಣಾಮ ಬೀಳುತ್ತೆ. ಇವಾಗ ಬಿಜೆಪಿ ಅವರು